ಹಲೋ ಹಾಯ್ ಫ್ರೆಂಡ್ಸ್, KP ಕ್ರೇಜಿ ವರ್ಡ್ಗೆ ಸ್ವಾಗತ. ರಾಯರ ಸೇವೆಯಲ್ಲಿ ಇದು 2ನೇ ದಿನ, ಮಾರ್ಚ್ 1ನೇ ತಾರೀಕಿದ್ದು ಮಿನಿ ಬ್ಲಾಗು. ರಾಯರ ಜನ್ಮ ದಿನೋತ್ಸವ ಇರೋದ್ರಿಂದ 7 ದಿನಗಳ ಕಾಲ ರಾಯರಿಗೆ ಸೇವೆಯನ್ನು ಮಾಡ್ತಾ ಇರೋವಂಥದ್ದು. ಶ್ರೀ ರಾಘವೇಂದ್ರರ ಮಹಿಮೆ ಎಷ್ಟೊಂದಿದೆ ಅಂತ ನಮಗೆಲ್ಲರಿಗೂ ಗೊತ್ತು. ಆದರೆ ಅವ್ರಿಗೆ ನಿಜವಾಗ್ಲೂ ದಾರಿದ್ರ್ಯ ದೇವಿಯೇ ಎದುರುಗಡೆ ಬಂದು, ಒಂದು ಹೆಂಗಸು, ವಿಕರಾಳವಾದಂಥ ಹೆಂಗಸು ಅವಳ ಎದುರುಗಡೆ ಬಂದು, ರಾಯರ ಎದುರುಗಡೆ ಬಂದು ಪ್ರತ್ಯಕ್ಷರಾಗಿ, ನಾನು ಈ ರೀತಿ ದಾರಿದ್ರ್ಯ ದೇವಿ, ನಿಮ್ಮ ಮನೆಗೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾ ಇದ್ದೀನಿ ಅಂತ ಅಂದು ಕೇಳ್ಕೊತಾಳೆ. ಆವಾಗ ರಾಯರು ಅದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆ, ಅಂದರೆ ಅವರು ಅಪ್ಪಣೆ ಕೊಟ್ಟರಷ್ಟೇ ನಿಮ್ಮ ಜೀವನದಲ್ಲಿ ಬರ್ತೀನಿ ಅಂತಂದು ದಾರಿದ್ರ್ಯ ದೇವಿಯೇ ಹೇಳ್ತಾಳೆ. ಆದರೆ ರಾಯರು ಒಂದೇ ಮಾತನ್ನು ಹೇಳ್ತಾರೆ, ಹಿಂದಿನ ಜನ್ಮದ ಫಲಾನುಫಲಗಳನ್ನು ನಾವು ಈ ಜನ್ಮದಲ್ಲಿ ಅಥವಾ ಅನುಭವಿಸ್ಲೇಬೇಕು. ನೀನು ಯಾವ ರೀತಿ ಕರ್ತವ್ಯ ಇದೆ ಅದನ್ನು ಕರ್ತವ್ಯ ನಿಭಾಯಿಸು ಅಂತಂದು ಒಪ್ಪಿಗೆಯನ್ನು ಕೊಡ್ತಾರೆ. ಅವ್ರು ದಾರಿದ್ರ್ಯ ದೇವಿ ಒಪ್ಪಿಗೆ ಕೇಳಿ ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ಬರ್ತಾಳೆ. ಅವ್ರ ರಾಘವೇಂದ್ರ ಸ್ವಾಮಿಗಳ ಜೀವನದ ಮೇಲೆ ಬಂದ ಮೇಲೆ ಅವ್ರ ಪರಿಸ್ಥಿತಿ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಒಂದು ಮಗುವಿಗೂ ದೀಪಾವಳಿ ಹಬ್ಬದ ದಿನ ಎಲ್ಲರೂ ಊರಲ್ಲೆಲ್ಲ ಹಬ್ಬ ಆಚರಿಸ್ತಿದ್ರೆ, ಅವ್ರಿಗೆ ಮಗುವಿಗೆ ಒಂದು ಬಟ್ಟೆ ಹಾಕಲು, ಒಂದು ದೇವ್ರಿಗೆ ದೀಪ ಹಚ್ಚಲು ಸತಿ ಒಂದು ಎಣ್ಣೆ ಇರಲ್ಲ. ಅಷ್ಟು ಅವ್ರ ಮನೆಯಲ್ಲಿ ದರಿದ್ರ ಆವರಿಸಿಕೊಂಡಿರುತ್ತೆ. ಆ ಮಗುವಿಗೆ ಅವರು ರಾಘವೇಂದ್ರ ಸ್ವಾಮಿಗಳ ಪತ್ನಿ ಸರಸ್ವತಿ ಅಮ್ಮ ರಾಯರೇ ಒಂದು ಪಂಜಿಯನ್ನು ಹರಿದು ಮಗುವಿನ ಮೇಲೆ ಹಾಕ್ತಾರೆ. ಅಷ್ಟು ಪರಿಸ್ಥಿತಿ ಇದಿರುತ್ತೆ. ಬಟ್ ಇದೆಲ್ಲ ರಾಯರಿಗೆ ಗೊತ್ತಿದ್ರೂ ಕೂಡ ಅದಕ್ಕೆ ಅವ್ರು ಯಾವುದೇ ರೀತಿ ಕುಗ್ಗುವುದಿಲ್ಲ. ಮತ್ತು ದಾರಿದ್ರ್ಯ ದೇವಿ ಒಂದೇ ಮಾತನ್ನು ಹೇಳಿರ್ತಾರೆ, ಯಾವಾಗ ನಿಮ್ಮ ಪತ್ನಿ ಬಂದು ನಿಮಗೆ ರಾಘವೇಂದ್ರ ಸ್ವಾಮಿಗಳ ಗುರುಗಳಾದ ವಿಜಯಂತ ತೀರ್ಥರ ಸನ್ನಿಧಾನಕ್ಕೆ ಹೋಗೋಣ ಅಂತ ಹೇಳ್ತಾರೆ, ಅವತ್ತು ನಾನು ನಿಮ್ಮನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳಿರ್ತಾರೆ. ಮತ್ತು ರಾಯರ ಹತ್ರ ಮಾತು ತೊಗೊಂಡಿರ್ತಾರೆ ದಾರಿದ್ರ್ಯ ದೇವಿ, ಅಂದರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಹೆಂಡ್ತಿಗೆ ಹೇಳೋದಿಲ್ಲ, ಅವರಾಗಲೇ ಬಂದು ಹೇಳಬೇಕು, ಆವಾಗಲೇ ನಾನು ನಿಮ್ಮನ್ನು ಬಿಟ್ಟು ಹೋಗೋದು ಅಂತಂದು. ಅದ್ರ ಪ್ರಕಾರ ರಾಯರು ಆಯಿತು ಅಂತಂದು ಹೇಳಿರ್ತಾರೆ. ಒಂದಿನ ಅದು ದಾರಿದ್ರ್ಯವನ್ನು ಮನೆಯಲ್ಲಿರುವಂಥ ಬಡತನವನ್ನು ನೋಡಲಾರದೆ ಸರಸ್ವತಿ ದೇವಿ ತಾನೇ ಬಂದು, ಅಂದರೆ ರಾಯರ ಪತ್ನಿ ಸರಸ್ವತಿ ಅಮ್ಮ ಬಂದು, ಸಾಕು ಈ ಬಡತನ ಎಲ್ಲ, ಬನ್ನಿ ನಿಮ್ಮ ಗುರುಗಳಾದ ವಿಜಯೇಂದ್ರ ತೀರ್ಥರ ಆಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾರೆ. ರಾಯರಿಗೆ ಆಶ್ಚರ್ಯ ಆಗುತ್ತೆ, ಏನು ಇದು ಅಚಾನಕ್ಕಾಗಿ ಹಿಂಗೆ ಹೇಳ್ತಿದ್ಯಾ ಅಂತಂದು. ಇಲ್ಲ, ಸಾಕಾಗಿದೆ ಬಡತನ, ಬನ್ನಿ ಹೋಗೋಣ ಅಂತ ಹೇಳ್ತಾರೆ. ಆವಾಗ ಅವ್ರದ್ದು ದಾರಿದ್ರ್ಯ ಎಲ್ಲ ದೂರವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.